ಬಿಹಾರ ರಾಜ್ಯ ರಾಜಕೀಯದಲ್ಲಿ ಈಗ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಇಷ್ಟು ದಿನ RJD ಜೊತೆಗಿದ್ದಂಥ ನಿತೀಶ್ ಕುಮಾರ್ ಈಗ ಇದ್ದಕ್ಕಿದ್ದಂಗೆ BJP ಜೊತೆ ಕೈ ಹಿಡಿದು ಹಾಯ್ ಹಾಯ್ ಅಂತ ಇದ್ದಾರೆ. ಅತ್ತ ಇಂಡಿಯಾ ಗಠಬಂಧನ್ಗೆ ಬಾಯ್ ಮಾಡ್ತಾ ಇದ್ದಾರೆ. ಇಂಡಿಯಾ ಗಠಬಂಧನ್ನ ಸೃಷ್ಟಿಗೆ ಕಾರಣವಾಗಿದ್ದಂಥ ನಿತೀಶ್ ಕುಮಾರ್ ಈಗ NDA ಜೊತೆಗೆ ಅಂದರೆ BJP ಜೊತೆಗೆ ಹೋಗ್ತಾ ಇದ್ದಾರೆ. ಇಷ್ಟಕ್ಕೂ ಬಿಹಾರ ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ, ಯಾಕೆ ಮತ್ತೆ ಉಲ್ಟಾ ಹೊಡಿತಾ ಇದ್ದಾರೆ ನಿತೀಶ್ ಕುಮಾರ್, ನೋಡೋಣ ಬನ್ನಿ. ಚಳಿಯ ಮಧ್ಯೆಯೂ ಕಳೆದ 3 ದಿನಗಳಿಂದಲೂ ಬಿಹಾರ ರಾಜಕೀಯದಲ್ಲಿ ಬಿಸಿಯೇರಿದ ವಾತಾವರಣ. ಇವತ್ತು ಗಣರಾಜ್ಯೋತ್ಸವ ಕಾರ್ಯಕ್ರಮದ ಬಳಿಕ ಬಿಹಾರ ರಾಜಭವನದಲ್ಲಿ ಚಹಾಕೂಟವಿತ್ತು. ಆದರೆ ಮೈತ್ರಿ ಪಕ್ಷ RJDಯ DCM ತೇಜಸ್ವಿ ಯಾದವ್ ಅನುಪಸ್ಥಿತಿಯು ಬಿಹಾರ ರಾಜಕೀಯ ಒಕ್ಕೂಟದ ಆಟದ ಬಗೆಗೆ ಸಂದೇಶವೊಂದನ್ನು ನೀಡಿತ್ತು. ಮತ್ತೆ ಪಥ ಬದಲಿಸಲು ಪಲ್ಟೂರಾಮ್ ನಿತೀಶ್ ಸಿದ್ಧವಾಗಿದ್ದಾರೆ. RJDಗೆ ಕೈಕೊಟ್ಟು ಬಿಜೆಪಿ ಜೊತೆಗೆ ಮತ್ತೆ ಮೈತ್ರಿ ಸರ್ಕಾರ ರಚಿಸಲು ಸರ್ಕಸ್ ನಡೆಸುತ್ತಿದ್ದಾರೆ ಬಿಹಾರಿ ಬಾಬು. ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲೇ ಇಂಡಿಯಾ ಮೈತ್ರಿಕೂಟಕ್ಕೆ ದೊಡ್ಡ ಹೊಡೆತವಿದು. JDU ನಾಯಕ ನಿತೀಶ್ ಹಾಲಿ ಮೈತ್ರಿ ಪಕ್ಷ RJDಗೆ ಕೈಕೊಡುವ ಮುನ್ಸೂಚನೆ ನೀಡಿದ್ದಾರೆ. ಬಿಜೆಪಿ ಜೊತೆ ಸೇರಿ ಸರ್ಕಾರ ರಚಿಸಲು ವೇದಿಕೆ ಸಿದ್ಧವಾಗಿದೆ. ನಿತೀಶ್ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಿಜೆಪಿ ಜೊತೆ ಸೇರಿ ಮತ್ತೆ ಕುರ್ಚಿ ಭದ್ರಪಡಿಸಿಕೊಳ್ಳುವ ಬಗ್ಗೆ ಭಾರೀ ಚರ್ಚೆಯಾಗಿದೆ. ಇಂದು ಪಾಟ್ನಾದಲ್ಲಿ ನಡೆದ ಗಣರಾಜ್ಯೋತ್ಸವ ವೇಳೆಯೂ ಸಿಎಂ ನಿತೀಶ್ ಹಾಗೂ DCM ತೇಜಸ್ವಿ ಒಬ್ಬರಿಗೊಬ್ಬರು ಮುಖ ನೋಡಿಲ್ಲ. ಅಂತರವನ್ನ ಕಾಯ್ದುಕೊಂಡಿದ್ದು ಇಬ್ಬರ ಮಧ್ಯೆ ದೊಡ್ಡ ಕಂದಕವಿದೆ ಅನ್ನೋದನ್ನ ಸಾರಿ ಹೇಳ್ತಾ ಇತ್ತು. ಇಂಡಿಯಾ ಒಕ್ಕೂಟದಲ್ಲಿನ ಈ ಮೈತ್ರಿ ಪಕ್ಷಗಳಲ್ಲಿನ ಒಡಕು ಮೂಡ್ತಿರುವಂತೆಯೇ ದೆಹಲಿಯಲ್ಲಿ ಬಿಜೆಪಿ ಹೈಕಮಾಂಡ್ ಆಕ್ಟಿವ್ ಆಗಿದೆ. ಇನ್ನು ಗೃಹ ಸಚಿವ ಅಮಿತ್ ಶಾ ನಿವಾಸದಲ್ಲಿ ನಿತೀಶ್ ಜೊತೆಗೆ ಬಿಜೆಪಿ ಮತ್ತೆ ಕೈ ಜೋಡಿಸುವ ಕುರಿತು ಚರ್ಚೆ ನಡೆದಿದೆ. ಬಿಹಾರ ವಿಧಾನಸಭೆ ಬಲ 243, ಬಹುಮತಕ್ಕೆ 122 ಸ್ಥಾನ ಅಗತ್ಯವಿದೆ. ಈ ಮ್ಯಾಜಿಕ್ ನಂಬರ್ ತಲುಪಲು RJD ಸರ್ಕಸ್ ನಡೆಸುತ್ತಿದೆ. RJD ಸಂಖ್ಯೆ 79, ಕಾಂಗ್ರೆಸ್ಗೆ 19 ಶಾಸಕರ ಬಲವಿದೆ. ಮೈತ್ರಿಕೂಟದಲ್ಲಿನ ಎಡಪಕ್ಷಗಳ ಶಾಸಕರ ಸಂಖ್ಯೆ 16, ಪಕ್ಷೇತರ ಸೇರಿ 115 ಶಾಸಕರ ಬಲ ಸಿಗಲಿದೆ. ಬಹುಮತಕ್ಕೆ ಇನ್ನು 8 ಶಾಸಕರು ಬೇಕು. ಹೀಗಾಗಿ NDA ಜೊತೆಗಿನ ಹಿಂದೂಸ್ತಾನ್ ಆವಮ್ ಮೋರ್ಚಾ ಚೀಫ್ ಜತಿನ್ ರಾಮ್ ಮಾಂಜಿಗೆ ಲಾಲು ಗಾಳ ಹಾಕಿದ್ದಾರೆ. 4 ಶಾಸಕರ ಬಲವಿರುವ ಮಾಂಜಿ ಪುತ್ರನಿಗೆ DCM ಸ್ಥಾನದ ಆಫರ್ ಮಾಡಿದ್ದಾರೆ ಲಾಲು. ಆದರೆ ಮಾಂಜಿ ಇದಕ್ಕೆ ಮನಸ್ಸು ಮಾಡಿಲ್ಲ. ಹಾಗಾಗಿ JDU ಶಾಸಕರನ್ನ ಸೆಳೆಯುವ ತಂತ್ರಗಾರಿಕೆಗೆ RJD ಕೈ ಹಾಕಿದೆ. ಇತ್ತ ಬಿಜೆಪಿಗೆ 78 ಶಾಸಕರ ಬಲವಿದೆ. JDU ಶಾಸಕರ ಸಂಖ್ಯೆ 45. ಎರಡೂ ಪಕ್ಷಗಳು ಸೇರಿದ್ರೆ ಹೆಚ್ಚುವರಿ 7 ಶಾಸಕರ ಬಲವಿದ್ದು JDU ಬಿಜೆಪಿ ಮೈತ್ರಿ ಹಾದಿ ಸುಗಮ. ಬಿಜೆಪಿ ಜೊತೆಗಿನ ಮೈತ್ರಿಯನ್ನ ಪದೇ ಪದೇ ಕಡಿದುಕೊಂಡು ಹೋಗಿ ಬರುತ್ತಿರುವ ನಿತೀಶ್ ಕುಮಾರ್ರನ್ನ ನಂಬೋದು ಹೇಗೆ ಅನ್ನೋ ಚರ್ಚೆ ಬಿಜೆಪಿಯಲ್ಲಿಯೂ ಶುರುವಾಗಿದೆ. ಒಂದು ವೇಳೆ ನಿತೀಶ್ ಜೊತೆಗೂಡಿ ಸರ್ಕಾರ ರಚನೆ ಮಾಡೋದೇ ಆಗಿದ್ರೆ ನಿತೀಶ್ಗೆ ಷರತ್ತುಗಳನ್ನ ವಿಧಿಸಲು ಬಿಜೆಪಿ ನಿರ್ಧರಿಸಿದೆ. ನಿತೀಶ್ ಕುಮಾರ್ ವಿರೋಧಿಸಿರುವ ಚಿರಾಗ್ ಪಾಸ್ವಾನ್ರನ್ನ ಬಿಜೆಪಿ ನಾಯಕರು ದೆಹಲಿಗೆ ಕರೆಸಿಕೊಂಡು ಮಾತುಕತೆ ನಡೆಸಿದ್ದಾರೆ. ಹರೀಶ್, TV9 ನವದೆಹಲಿ.